ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಸಮಸ್ತ ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಪ್ರತಿ ದಿನದಂತೆ ಈ ದಿನ ಕೂಡ ದಿನ ಭವಿಷ್ಯವನ್ನ ನೋಡೋಣ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸದಲ್ಲಿ, ನೀವು ಮಾಡುವಂತಹ ಕೆಲಸದಲ್ಲಿ ಸ್ಪೀಡ್ ಜಾಸ್ತಿ ಆಗತ್ತೆ. ನೀವು ತುಂಬಾ ಸ್ಪೀಡ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅನ್ನೋದನ್ನ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ. ಮನೆಯ ಕೆಲಸಗಳಲ್ಲಿ ಇಡೀ ದಿನ ಬ್ಯುಸಿ ಆಗಿರೋದು, ಕೆಲಸದ ಜಾಗದಲ್ಲೂ ಬ್ಯುಸಿ ಆಗಿರೋದು, ಹೀಗಿರತ್ತೆ ಈ ದಿನ. ಮತ್ತೆ ಆರೋಗ್ಯ ಕೂಡ ನಿಮ್ಗೆ ಎಲ್ಲ ತರಹದಲ್ಲೂ ಈ ದಿನ ಸಪೋರ್ಟಿವ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಹಣಕಾಸಿನ ಲಾಭ ಆಗುವಂತಹ ದಿನ. ಯಾವ್ದಾದ್ರು ಹಣ ಸ್ಟ್ರಕ್ ಆಗಿದೆ, ಬರ್ಬೇಕಾಗಿರೋ ದುಡ್ಡಿದೆ ಅಂದ್ರೆ ಕೂಡ ಅದು ಬರೆಯೋದಕ್ಕೆ ಅವಕಾಶ ಇರುತ್ತೆ. ಹೊಸ ಪ್ಲಾನ್ ಗಳನ್ನ ಮಾಡ್ತೀರಾ ಈ ದಿನ. ಈ ತರ ಮಾಡಿದ್ರೆ ಹಿಂಗ್ ಹೋಗ್ಬೋದು ಮುಂದೆ ನಮ್ಮ ಲೈಫ್ ಅಂತ ಒಂದು ಪ್ಲಾನ್ ನಿಮ್ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ ಅಂತ. ಹಾಗೆ ನೀವು ಮಾಡುವಂತಹ ಕೆಲಸಗಳಿಗೆ ನಿಮ್ಮ ಕುಟುಂಬ ಸದಸ್ಯರು ಸಪೋರ್ಟಿವ್ ಆಗಿ ಇರ್ತಾರೆ ಅಂತ. ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕ್ರಿಯೇಟಿವಿಟಿ ಹೆಚ್ಚಾಗೋದ್ರಿಂದ ಕ್ರಿಯೇಟಿವ್ ಫೀಲ್ಡ್ ನಲ್ಲಿ ನೀವೇನಾದ್ರೂ ಇದ್ದು ಮಿಥುನ ರಾಶಿಯಲ್ಲಿ ಹುಟ್ಟಿದ್ರೆ ಆ ಫೀಲ್ಡ್ ಅಲ್ಲಿ ನಿಮ್ಮ ಕ್ರಿಯೇಟಿವಿಟಿನ ಎಲ್ಲರೂ ರೆಕಗ್ನೈಸ್ ಮಾಡೋ ತರ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಹಂಗೇನೆ ಟ್ರಾವೆಲಿಂಗ್ ಇರೋದಕ್ಕೆ, ಚಿಕ್ಕ ಚಿಕ್ಕ ಪ್ರಯಾಣಗಳನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹೊಸ ಸ್ನೇಹಿತರ ಜೊತೆ ಮಾತುಕತೆಗಳಾಗ್ತವೆ. ನಿಮ್ಮ ಮುಂದಿನ ಲೈಫಿನ ಬಗ್ಗೆ ಅಥವಾ ಮುಂದಿನ ಒಂದು ಕೆಲಸಗಳ ಬಗ್ಗೆ ಹೊಸ ಸ್ನೇಹಿತರು ಯಾರೋ ಸಿಕ್ಕು ಅವ್ರ ಜೊತೆಗೆ ಕೆಲವು ಡಿಸ್ಕಷನ್ ಗಳಾಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಮನಸ್ಸಿಗೆ ಶಾಂತಿಯಿಂದ, ನೆಮ್ಮದಿಯಿಂದ ಇರುವಂತಹ ದಿನ. ನೀವು ಮಾಡುವಂತಹ ಕೆಲಸದಲ್ಲಿ ಪ್ರೋಗ್ರೆಸ್ ಇರುತ್ತೆ, ಅಂದ್ರೆ ಮುಂದುವರಿಯೋದು ಅಂತ. ಏನೇ ಕೆಲಸ ಮಾಡ್ತೀರಿ ಅದರಲ್ಲಿ ಒಂದು ಗ್ರೋತ್ ಅನ್ನೋದನ್ನ ಕಾಣಿಸೋದಕ್ಕೆ ಅವಕಾಶ ಇರುತ್ತೆ. ಮನೆಯಲ್ಲೂ ಕೂಡ ಪ್ಲೆಸೆಂಟಬಲ್ ಆಗಿರುವಂತಹ, ಪ್ಲೆಸೆಂಟ್ ಆದಂತಹ ವಾತಾವರಣ ಇರೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನ್ ಹೇಳ್ತೀವಿ ಅದು ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಹಣದ ಹರಿವು ಚೆನ್ನಾಗಿರುತ್ತೆ, ಮನಿ ಫ್ಲೋ ಇರುತ್ತೆ. ಹೊಸ ಜನರ ಜೊತೆ ಒಂದು ಕನೆಕ್ಷನ್, ಪೀಪಲ್ ಕನೆಕ್ಷನ್ ಅಂತ ಹೇಳ್ತೀವಲ್ಲ, ಅದು ಆಗೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ನಿಮಗೆ ಹೊಸ ಹೊಸ ಅವಕಾಶಗಳು ಬರಬಹುದು. ವಿದ್ಯಾರ್ಥಿಗಳಿಗೆ ಮಾತ್ರ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇರುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಈ ದಿನ ನೀವೇನಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ನಿಮ್ಗೆ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯದಲ್ಲಿ ಕೂಡ ಒಂದು ಸರಿಯಾದ ಒಂದು ಕಾಮ್ನೆಸ್, ಯಾವುದೇ ರೀತಿಯ ಏರುಪೇರುಗಳು ಇಲ್ಲದೆ ಇರೋದಕ್ಕೆ ಅವಕಾಶ ಇರುತ್ತೆ. ಸಣ್ಣ ಪುಟ್ಟ ಖರೀದಿಗಳಾಗುತ್ತವೆ, ಸ್ವಲ್ಪ ಹೆಚ್ಚಿನ ಖರ್ಚು ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ನೀವು ತಗೊಳ್ಕೊಳ್ಳುವಂತಹ ನಿರ್ಧಾರಗಳು ಏನಿರ್ತವೆ ಆ ನಿರ್ಧಾರಗಳ ಬಗ್ಗೆ ನೀವು ತುಂಬಾ ಯೋಚನೆಯನ್ನ ಮಾಡಿ ನಿರ್ಧಾರವನ್ನ ತಗೊಳ್ಬೇಕು. ಕುಟುಂಬದ ಒಂದು ಬಾಂಡಿಂಗ್ ಅಂತ ಏನ್ ಹೇಳ್ತೀವಿ, ನಿಮ್ಮ ಮನೆಯ ಸದಸ್ಯರ, ಕುಟುಂಬ ಸದಸ್ಯರ ಜೊತೆ ಬಾಂಡಿಂಗ್ ಹೆಚ್ಚಾಗಿರೋದಕ್ಕೆ ಅವಕಾಶ ಇರುತ್ತೆ. ಮನಸ್ಸು ಕೂಡ ಹಗುರವಾಗಿ ನೀವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ಪಾಸಿಟಿವ್ ಆದಂತಹ ರೆಸ್ಪಾನ್ಸ್ ನಿಮ್ಮ ಮನಸ್ಸು ಕೊಡ್ತಾ ಇರುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಹೊಸ ಅವಕಾಶಗಳು ಬರ್ತವೆ. ಹಾಗೇನೆ ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮ ತಲೆಯ ಮೇಲೆ ಬೀಳೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಹಳೆಯ ಯಾವುದೇ ಒಂದು ಕಿರಿಕಿರಿಗಳಿದ್ರು ಕೂಡ ಅವನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೂಡ ಇಲ್ಲಿ ಅವಕಾಶ ಇರೋದಕ್ಕೆ ಚಾನ್ಸ್ ಇರುತ್ತೆ. ಹಾಗೇನೆ ಇವತ್ತಿನ ದಿನ ಪಾಸಿಟಿವ್ ಆದಂತಹ ಚೇಂಜಸ್ ಇರುವಂತಹ ದಿನ ಅಂತ ಹೇಳ್ಬಹುದು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಹೊಸ ಯೋಜನೆಗಳನ್ನ ಪ್ರಾರಂಭ ಮಾಡ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸ್ಟೇಬಲ್ ಆಗಿರುವಂತಹ ದಿನ ಇವತ್ತು. ಹಾಗೇನೆ ಸುಲಭವಾಗಿ ದಿನದ ಕೆಲಸಗಳು, ಪ್ರತಿದಿನ ಮಾಡುವಂತಹ ಕೆಲಸಗಳು ತುಂಬಾ ಸುಲಭವಾಗಿ ನಡೀತವೆ. ಆಫೀಸಲ್ಲಿ ಇರಬಹುದು, ಮನೆಯಲ್ಲಿ ಇರಬಹುದು. ಒಂದು ಈಸಿಯಾಗಿ ಫ್ಲೋ ಹಾಕೊಂಡು ಕೆಲಸ ನಡ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಕೆಲಸದಲ್ಲಿ ಗ್ರೋತ್ ಇರೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬದಲ್ಲಿ ಸಂತೋಷ ಇರುವಂತಹ ದಿನ. ಆರೋಗ್ಯ ಚೆನ್ನಾಗಿರುತ್ತೆ ಇವತ್ತಿನ ದಿನ. ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಇಲ್ಲಿ ಅಷ್ಟೇನು ದೊಡ್ಡ ಮಟ್ಟದ ಚಾನ್ಸಸ್ ಇರೋದಿಲ್ಲ. ಹಾಗೇನೆ ಕುಂಭರಾಶಿ. ಕುಂಭರಾಶಿಯವರಿಗೆ ಮಾತಿನಲ್ಲಿ ಇವತ್ತು ತುಂಬಾ ಜಾಗರೂಕತೆಯಿಂದ ಇರಬೇಕು. ಅನವಶ್ಯಕವಾಗಿ ಕುಟುಂಬದಲ್ಲಿರ್ಬಹುದು ಅಥವಾ ಕೆಲಸ ಮಾಡುವಂತಹ ಸ್ಥಳದಲ್ಲಿರ್ಬಹುದು ಮಾತಾಡಿ ಸಿಕ್ಕಾಕೊಂಡು ಅದರಿಂದ ತೊಂದರೆ ಅನುಭವಿಸೋದಿಕ್ಕೆ ಅವಕಾಶ ಇದೆ. ಪ್ರಯಾಣಗಳನ್ನ ಮಾಡೋದಕ್ಕೆ ಅವಕಾಶ ಇರುವಂತಹ ದಿನ. ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಆದರೆ ದಿನದ ಅಂತ್ಯದಲ್ಲಿ ಸ್ವಲ್ಪ ತಲೆನೋವು ನಿಮ್ಗೆ ಹೆಚ್ಚಾಗಿ ಕಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಮನೆ ಮತ್ತು ಮನಸ್ಸು ಎರಡರಲ್ಲೂ ಒಂದು ನೆಮ್ಮದಿ ಇರುವಂತಹ ದಿನ. ಮನೆಯಲ್ಲಿ ಯಾವುದೇ ಕಿರಿಕಿರಿಗಳಿಲ್ಲದೆ ದಿನವನ್ನ ಒಂದು ನೆಮ್ಮದಿಯಾಗಿ ಕಳೆಯುವಂತಹ ದಿನ ಅಂತ ಹೇಳ್ಬೋದು. ಕೆಲಸ ಮಾಡುವಂತಹ ಜಾಗದಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ, ಮನಸ್ಸಿಗೆ ಕಾಮನೆಸ್ ಇರುತ್ತೆ. ಆದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೆಚ್ಚಿನ ಪರಿಶ್ರಮದ, ತುಂಬಾ ದೊಡ್ಡ ಮಟ್ಟದ ಪರಿಶ್ರಮದ, ನಿಮ್ಗೆ ಏನಾದ್ರು ಎಕ್ಸಾಮ್ಸ್, ಟೆಸ್ಟ್ ಏನಾದ್ರು ಇದೆ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇವತ್ತು
ನೀವು ಪ್ರಿಪೇರ್ ಆಗಿ ಹೋಗ್ಬೇಕಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ. ಭಗವಂತ ನಿಮ್ಗೆಲ್ಲರಿಗೂ ಶುಭವನ್ನ ಉಂಟು ಮಾಡ್ಲಿ. ನಮಸ್ಕಾರ.